ಇನ್ನು ಸೂರ್ಯನ ಪ್ರತಾಪಕ್ಕೆ ಭೂಮಿಗೆ ಬರಸಿಡಿಲು ಬಂದಪ್ಪಳಿಸಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಜನ ಮಾತ್ರ ಅಲ್ಲ, ಮೂಕ ಜೀವಿಗಳು ಕೂಡ ನರಳಾಡುವಂತಾಗಿದೆ. ಬಿಸಿಲ ಝಳದಿಂದ ಪಾರಾಗೋದಕ್ಕೆ ಮಂದಿ ಮಡಕೆ, ಏರ್ ಕೂಲರ್ ಮೊರೆ ಹೋಗ್ತಿದ್ದಾರೆ. ಸೂರ್ಯನ ಕಿರಣ ನೆತ್ತಿ ಸುಡ್ತಾ ಇದೆ. ಭೂಮಿ ಕಾದ ಕಬ್ಬಿಣದಂತಾಗಿದೆ. ಮನೆಯೊಳಗೆ ಕೂರಲಾಗ್ತಿಲ್ಲ, ಹೊರಗೆ ಬರಲಾಗ್ತಾ ಇಲ್ಲ. ಬಿಸಿಲಿನ ಧಗೆ ತಾಳಲಾಗದೆ ಜನ ವಿಲವಿಲ ಅಂತಿದ್ದಾರೆ. ಉತ್ತರ ಕರ್ನಾಟಕ ಭಾಗದಾದ್ಯಂತ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿ ಮುನ್ನುಗ್ತಾ ಇದೆ. ಕೊಪ್ಪಳದಲ್ಲಿ ಭೂಮಿ ಬರಡಾಗಿದ್ದು, ಬಂಡಿ ಹರ್ಲಾಪುರದಲ್ಲಿ ಸಾವಿರಾರು ಜಾನುವಾರುಗಳು ನೀರಿಲ್ಲದೆ ನರಳಾಡ್ತಾ ಇವೆ. ಜಾನುವಾರುಗಳನ್ನ ಹಿಡಿದುಕೊಂಡು ಊರೂರು ಅಲಿತಾ ಇದ್ದಾರೆ. ಈಗ ಸರ್ಕಾರ ನಮಗೆ ಅಂದ್ರೆ ಒಂದು ಮೇವಿನ ಗೋಶಾಲೆ ಮಾಡಿ, ಗೋಶಾಲೆದ ಮೇವಿನ ವ್ಯವಸ್ಥೆ ಮಾಡಬೇಕು. ಉಳಿಸೋ ವ್ಯವಸ್ಥೆ ಅಂದ್ರೆ ಅವಾಗ ಉಳುಕ್ತಾವೆ. ಗೋಶಾಲೆ ಮಾಡಿ ಅಂದ್ರೆ ಸತ್ತೋಕೋರು, ಅವು ಉಳಿಗಿಲ್ಲ. ಅವು ಏನೋ ಸಿದ್ದರಾಮಯ್ಯ ಸಭೆ ನಮ್ಮ ಕಣ್ ತೆಗಿಬೇಕು. ಇದ್ರ ಮೇಲೆ ಮನುಷ್ಯರ ನೋಡಿದ್ರೆ ನಮ್ಮ ಸ್ವಲ್ಪ ಉಳಿಸಿದ್ರೆ ಉಳಿತೇವೆ, ಇಲ್ಲ ಅವು ಸತ್ತೋಗ್ಬಿಡ್ತಾವ್ರಿ. ಯಾದಗಿರಿಯಲ್ಲಿ ನೀರಿಗಾಗಿ ಪಕ್ಷಿಗಳು ಪರದಾಡ್ತಾ ಇವೆ. ಇದನ್ನ ಅರಿತ ಗ್ರಾಮಸ್ಥರು ಪಕ್ಷಿಗಳಿಗೆ ನೀರು ಪೂರೈಕೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಮರಗಳಿಗೆ ಪ್ಲಾಸ್ಟಿಕ್ ಬಾಟಲ್ ಕಟ್ಟಿ ನೀರು ಪೂರೈಕೆ ಮಾಡ್ತಿದ್ದಾರೆ. ಗದಗದಲ್ಲಿ ಬಿಸಿಲಿನಿಂದ ಜಲಮೂಲಗಳು ಬತ್ತಿ ಹೋಗಿವೆ. 40 ಎಕರೆ ವಿಸ್ತೀರ್ಣದ ತಿಮ್ಮಾಪುರ ಕೆರೆ 5,000ಕ್ಕೂ ಹೆಚ್ಚು ಜನರಿಗೆ ಅನುಕೂಲವಾಗಿತ್ತು. ಆದರೆ ಕೆರೆಯಲ್ಲಿ ನೀರು ಕಡಿಮೆ ಆಗಿದ್ರಿಂದ ಜನ ಪರದಾಡ್ತಿದ್ದಾರೆ. ಊರಾಗ ಕೆರೆಯಾಗ ನೋಡಿದ್ರೆ 2 ಕೆರೆ ಒಣಗಿ ಹೋಗ್ಯಾವ್ರಿ. ಕೆರೆಯ ನೀರು ಒಟ್ಟ ಚಲೋನ ಇಲ್ರಿ. ನಿನ್ನೆ ಯಾರ ನೋಡ್ರಿ 3,000 ರೂಪಾಯಿ ಹಾಕಿ ನನ್ನ ಮಗಗೆ ತೋರಿಸ್ಕೊಂಡ್ ಬಂದೇವ್ರಿ. ದುಡ್ಕೊಂಡ್ ತಿನ್ನವ್ರಿ. ನಾವೇನು ರಟ್ಟಿ ಮ್ಯಾಗ ನಮ್ಗೇನು ಹೊಲ ಇಲ್ಲ, ಮನಿ ಇಲ್ಲ. ಏನೈತ್ರಿ ಅಂತದ್ದು ಮಾಡ್ತೇವಿ. ನೀರಿದ್ದವ್ರು ಬೈಕ್ ಇದ್ದವ್ರಿ ಗಾಡಿ ತೊಗೊಂಡು ಹೋಗಿ ನೀರು ತರ್ತಾರೆ. ನಮ್ಮಂಥವ್ರು ಬೈಕ್ ಇಲ್ದವ್ರು ಎಲ್ಲಿಂದ ತರ್ಬೇಕ್ರಿ ನೀರು? ಅವ್ರಾರ ಏನು ಅಧ್ಯಕ್ಷರಾರ ಚೇರ್ಮನ್ರ ಅವ್ರು ಏನು ಮಾಡ್ಬೇಕ್ರಿ? ಪಾಪ ನೀರು ಬಂದ್ರೆ ಅವ್ರು ಬಿಡ್ತಾರ್ರಿ. ಅವ್ರಾರ ಏನು ಮಾಡಿ ಏನೇನಿಲ್ರಿ. ನಮ್ಮ ಓಣಿಗೆ ಅನ್ಕಾರ ನೀರಿಂದ ಏನೇನಿಲ್ಲ ನೋಡ್ರಿ. ನೀರು ಅನ್ನೋದ ನಮ್ಗೆ ಅಪ್ಪೂಟ ಏನೂ ಇಲ್ರಿ. 1 ವರ್ಷ ತುಂಬಿದ್ರೆ 2 ವರ್ಷ ಕುಡಿಯಂಗೆ ನೀರು ಬರ್ತೈತ್ರಿ. ಆದ್ರೆ ಈ ವರ್ಷ ಜಲನ ನೀರಿನ ಮಳೆನ ಇಲ್ಲಲ್ರಿ. ಮಳೆ ಸಮಸ್ಯೆ ಆಗಿ ಕೆರೆದ ನಮ್ಮ ಊರಲ್ಲಿ ತೊಂದ್ರೆ ಏನು. ಇತ್ತ ವಿಜಯನಗರದ ಹೊಸಪೇಟೆಯಲ್ಲಿರುವ 60 ಹಾಸಿಗೆಗಳ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಗೋಡೆಗಳಲ್ಲಿ ಎಸಿನೂ ಹಾಕಲಾಗಿದೆ. ಆದರೆ ಲಕ್ಷ ಖರ್ಚು ಮಾಡಿ ಹಾಕಿಸಿದ ಎಸಿಗಳು ಕೆಲಸ ಮಾಡ್ತಿಲ್ಲ. ಆಸ್ಪತ್ರೆಯಲ್ಲಿ ಬಾಣಂತಿಯರು, ನವಜಾತ ಶಿಶುಗಳು ಹೈರಾಣಾಗಿವೆ. ರಾಯಚೂರಲ್ಲಂತೂ ಬಿಸಿಲಿಗೆ 2 ಬಲಿಯಾಗಿದ್ದಾರೆ. ಇದರಿಂದ ಅಲರ್ಟ್ ಆಗಿರುವ ಜಿಲ್ಲಾಡಳಿತ ಹೃದ್ರೋಗ, ಕ್ಯಾನ್ಸರ್, ಬಿಪಿ, ಶುಗರ್ ಪೀಡಿತರ ಮೇಲೆ ನಿಗಾ ಇಟ್ಟಿದೆ. ಆದಷ್ಟು ಮಧ್ಯಾಹ್ನ 11ರಿಂದ ಸಾಯಂಕಾಲ 4 ಗಂಟೆಗೆ ಹೊರಗೆ ಬರಬಾರ್ದು ಅಂತ ನಾವು ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಪೇಷಂಟ್ಸಿಗೆ ನಾವು ಕಾಳಜಿ ವಹಿಸಿ ಫ್ಲೂಯಿಡ್ಸ್ ಕೊಡೋದು ಆಯಿತು, ORS ಪೌಡರ್ ಆಯಿತು, ಮತ್ತು ಇದರಿಂದ ಏನು ಫ್ರೂಟ್ಸ್ ಜ್ಯೂಸ್ ಆಗಲಿ ಎಲ್ಲ ಥರದ ನಾವು ಅವರಿಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ 40 ಡಿಗ್ರಿ ತಾಪಮಾನ ಇರೋದ್ರಿಂದ ದೇಹವನ್ನ ತಂಪಾಗಿಸಿಕೊಳ್ಳಲು ಮಣ್ಣಿನ ಮಡಕೆಗಳಿಗೆ ಫುಲ್ ಡಿಮಾಂಡ್ ಸೃಷ್ಟಿಯಾಗಿದೆ. ಮಡಕೆಯಲ್ಲಿನ ನೀರು ಕುಡಿದ್ರೆ ದೇಹಕ್ಕೆ ತಂಪು ಅಂತ ಜನ ಮಣ್ಣಿನ ಮಡಕೆಗಳನ್ನ ಖರೀದಿ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಏರಿಕೆ ಆಗಿರೋದ್ರಿಂದ ಜನ ಮನೆ ಬಿಟ್ಟು ಆಚೆ ಬರೋಕೆ ಭಯ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ಮಡಿಕೆಯ ಮಾರಾಟ ಕೂಡ ಬಾಗಲಕೋಟೆ ಜಿಲ್ಲಾದ್ಯಂತ ಹೆಚ್ಚಾಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಸಹಜವಾಗಿ ದೇಹವನ್ನು ತಂಪಾಗಿಸೋಕ್ಕೋಸ್ಕರ ಏನು ತಣ್ಣನೆಯ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು, ತಂಪು ಪಾನೀಯವನ್ನು ಸೇವಿಸುವಂಥದ್ದಕ್ಕೆ ಹೆಚ್ಚಿನ ಜನ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಬೀದರ್ನಲ್ಲಿ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋಕೆ ಜನ ಹೊಸ ಐಡಿಯಾ ಹುಡುಕ್ತಿದ್ದಾರೆ. ಬೀದರ್ನಲ್ಲಿ ಏರ್ ಕೂಲರ್ಗೆ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಬಿಟ್ಟಿದೆ. ನಿತ್ಯವೂ 40 ಡಿಗ್ರಿ ಉಷ್ಣಾಂಶ ಇರೋದ್ರಿಂದ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಜನ ಏರ್ ಕೂಲರ್ ಮೊರೆ ಹೋಗ್ತಿದ್ದಾರೆ. ಬಿಸಿಲಿಗೆ ಹೋಗುವ ಮುನ್ನ ಜನ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.